ನಮಸ್ಕಾರ ವೀಕ್ಷಕರೇ, ಕಲಾ ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಹಳ್ಳಿಗಳಲ್ಲಂತೂ ಬೇಸಿಗೆ ಬಂತು ಅಂದರೆ ಹಪ್ಪಳ, ಉಪ್ಪಿನಕಾಯಿ, ಸಂಡಿಗೆ ಮತ್ತು ಕಾಳು ಹಪ್ಪಳನೆಲ್ಲ ಇಡೋದೇ ಅವ್ರಿಗೆ ಕೆಲಸ ಆಗೋಗುತ್ತೆ. ಒಂದು 2-3 ವರ್ಷಕ್ಕೆ ಆಗೋವಷ್ಟು ಬೇಸಿಗೆಗಳಲ್ಲಿ ಅಕ್ಕಿ ಹಪ್ಪಳ, ಕಾಳು ಹಪ್ಪಳನ ಮಾಡ್ತಾ ಇರ್ತಾರೆ. ಸಂಡಿಗೆ ಎಲ್ಲ ಮಾಡಿಕೊತಾರೆ. ಹೇಗೆ ಹಳ್ಳಿಗಳ ಕಡೆ 1,000 ಗಟ್ಟಲೆ ಹಪ್ಪಳನ ಮಾಡ್ತಾರೆ ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹಳ್ಳಿಗಳಲ್ಲಿ 100-200 ಹಪ್ಪಳ ಇಡೋದೇ ಇಲ್ಲ. 1000-2000ದಷ್ಟು ಹಪ್ಪಳ ಇಡ್ತಾರೆ. ಅಕ್ಕಪಕ್ಕದ ಮನೆಯವರೆಲ್ಲನ ಎಲ್ಪ್ ಮಾಡ್ತಾರೆ. ಆದರೆ ಅಕ್ಕಿ ಹಪ್ಪಳ ಇಡೋದಕ್ಕೆ ಅಕ್ಕಪಕ್ಕದ ಮನೆಯವರ ಅವಶ್ಯಕತೆ ಇರೋದಿಲ್ಲ. ಯಾಕೆಂದರೆ ಈಗಂತೂ ಹಪ್ಪಳ ಇಡೋದು ತುಂಬಾ ಈಸಿ. ಬನ್ನಿ ಫ್ರೆಂಡ್ಸ್, ಹೇಗೆ ಅಕ್ಕಿ ಹಪ್ಪಳನ ಇಡೋದು ಅಂತಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ, 10 kg ದೋಸೆ ಅಕ್ಕಿನ ತೊಗೊಂಡಿದ್ದೀವಿ. ದೋಸೆ ಅಕ್ಕಿನಾದ್ರು ತೊಗೊಬೋದು, ರೇಷನ್ ಅಕ್ಕಿನಾದ್ರು ತೊಗೊಬೋದು. ಅದಕ್ಕೆ 1 kg ಸಾಬುದಾನ ಅಥವಾ ಸಬ್ಬಕ್ಕಿನ ಹಾಕ್ಕೊತಾ ಇದ್ದೀವಿ. ಒಂದು 50 ಗ್ರಾಮು ಕಾಳು ಮೆಣಸನ್ನು ಹಾಕ್ಕೊತಾ ಇದ್ದೀವಿ. ನಾವು kg ಲೆಕ್ಕದಲ್ಲಿ ಅಕ್ಕಿ ತೊಗೊಂಬಂದು ಇಷ್ಟು kg ಇದೆ ಅಂತಂದರೆ ಹಳ್ಳಿಯವರು ನಂಬೋದೇ ಇಲ್ಲ. ಹಾಗಾಗಿ ಸೇರಲ್ಲಿ ಅಳತೆ ಮಾಡಿಬಿಟ್ಟು ಎಲ್ಲ ಆದಮೇಲೆ ಅಳತೆ ಮಾಡಿಬಿಟ್ಟು ಹಾಕ್ತಾಯಿದ್ದಾರೆ. 11 ಸೇರಾಗಿದೆ. ಇದನ್ನು ಮಿಲ್ಗೋಗಿ ಹಾಕಿಸ್ಕೊಂಬರ್ಬೇಕಾಗುತ್ತೆ. ಅಷ್ಟರೊಳಗಡೆ ಹಪ್ಳಕ್ಕೆ ಬೇಕಾಗಿರೋ ಖಾರನ ರೆಡಿ ಮಾಡ್ಕೊಳ್ಳೋಣ. ಹಪ್ಳಕ್ಕೆ ಖಾರ ಮಾಡೋದಕ್ಕೆ ಈರುಳ್ಳಿ, ಟೊಮೊಟೊ ಹಾಗೆ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀವಿ. ಇದರ ಜೊತೆಗೆ ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಪುದೀನ ಮತ್ತು ಶುಂಠಿನ ತೊಗೊಂಡಿದ್ದೀವಿ. ಇಷ್ಟು ಖಾರ ಮಾಡೋದಕ್ಕೆ ಬೇಕಾಗಿರುವ ಸಾಮಗ್ರಿಗಳು. ತುಂಬ ಚೆನ್ನಾಗಿರುತ್ತೆ. ಮಸಾಲೆ ಹಪ್ಪಳ ಅಂತೂ ಸಖತ್ತಾಗಿರುತ್ತೆ. ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ತರಿಯಾಗಿ ನಾವು ರುಬ್ಕೊಬೇಕಾಗುತ್ತೆ. ನುಣ್ಣಗೆ ಪೇಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ತರಿಯಾಗಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇಲ್ಲಿ 10 kg ಹಪ್ಪಳನ ನಾವು ಇಡೋದ್ರಿಂದ, 10 kg ಅಕ್ಕಿಯಿಂದ ಹಪ್ಪಳ ಇಡೋದ್ರಿಂದ 1 kg ಈರುಳ್ಳಿ, 1 kg ಟೊಮೊಟೊ, 1 ಕಟ್ಟು ಕೊತ್ತಂಬರಿ ಸೊಪ್ಪು, 1 ಕಟ್ಟು ಪುದೀನ, ಹಾಗೆ 1/4 kg ಕರಿಬೇವಿನ ಸೊಪ್ಪನ್ನು ಹಾಕ್ಕೊಂಡಿದ್ದೀವಿ. ನೋಡಿ, ಈ ರೀತಿ ತರಿಯಾಗಿ ರುಬ್ಕೊಬೇಕಾಗುತ್ತೆ. 1 kg ಟೊಮೊಟೊ ಹಾಕ್ಕೊಂಡಿದ್ದೀವಿ. ಮಸಾಲೆ ಹಪ್ಪಳ ಆಗಿರೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಬೇಸಿಗೆಗಳಲ್ಲೆಲ್ಲ ಟ್ರೈ ಮಾಡಿದ್ರೆ ನಾವು ವರ್ಷಗಟ್ಟಲೆ ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ನಾವು ಕೊಂಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಮನೇಲಿ ಸುಲಭವಾಗಿ ಮಾಡ್ಕೊಬೋದು. ಈರುಳ್ಳಿ ಟೊಮೊಟೊನ ತರಿಯಾಗಿ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ 1/4 kg ಹಸಿಮೆಣ್ಸಿನ್ಕಾಯಿನ ತೊಗೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀವಿ. ಅದನ್ನು ಸಹ ಒಂದು ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಸಾಕಾಗುತ್ತೆ. ನುಣ್ಣಗೆ ಪೇಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ತೊಗೊಂಡು ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಿ. ನಿಮಗೆ ಖಾರ ಜಾಸ್ತಿ ಬೇಕಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಳಿ. ಈಗ ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ, ಒಂದು 100 ಗ್ರಾಮ್ ಶುಂಠಿ, ಅದಕ್ಕೆ ರುಬ್ಬೋದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಬಿಟ್ಟು ತರಿಯಾಗಿ ಇದನ್ನು ಸಹ ರುಬ್ಕೊಂಡಿದ್ದೀವಿ. ನೋಡಿ, ಈಗ ಪೇಸ್ಟು ರೆಡಿ ಆಯಿತು. ಮಸಾಲ ಹಪ್ಪಳಕ್ಕೆ ಬೇಕಾಗಿರುವ ಪೇಸ್ಟು ರೆಡಿ ಆಯಿತು. ಇದರ ಜೊತೆಗೆ ಕರಿಬೇವು ತೊಗೊಂಡಿದ್ದೀವಲ್ಲ, ಅದನ್ನು ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಪುದೀನನ ಹಾಗೇ ಉಳಿಸ್ಕೊಂಡು ಈಗ ಪೇಸ್ಟು ನಾವು ರುಬ್ಕೊಂಡಿದ್ದೀವಲ್ಲ, ಆ ಪೇಸ್ಟ್ಗೆ ಸೇರಿಸ್ಕೊಬೇಕಾಗುತ್ತೆ. ಹಪ್ಪಳ ಮಾಡ್ಕೊಳೋದಕ್ಕೆ, ಮುದ್ದೆ ಮಾಡೋದಕ್ಕೆ ನೀರಿಟ್ಟಿದ್ದೀವಿ. 1.5 ಬಿಂದಿಗೆ ಹಿಡಿಯುತ್ತೆ ಈ ತಪ್ಪಲೆ. ಈಗ ಕುದಿ ಬರೋದಕ್ಕೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ನಾವು ನೀರನ್ನು ಬಿಸಿ ಮಾಡ್ಕೊಬೇಕಾಗುತ್ತೆ. ಕುದಿ ಬರೋವರೆಗೂ ಒಂದು ಸ್ವಲ್ಪ ಜಾಸ್ತಿ ಅಡುಗೆ ಮಾಡಬೇಕು ಅಂದರೆ ಈಗ ಸಣ್ಣ ಪುಟ್ಟ ಸ್ಟವ್ಗಳಲ್ಲೆಲ್ಲ ಆಗೋದಿಲ್ಲ. ಹಾಗಾಗಿ ನೋಡಿ, 1,000 ರೂಪಾಯಿಗೆಲ್ಲ ಈ ಸ್ಟವ್ ಸಿಗ್ತದೆ. ಈ ಥರ ಸ್ಟವ್ಗಳು ಎಲ್ಲರ ಮನೆಯಲ್ಲೂ ಮಾಡಿಕೊಂಡಿರ್ತಾರೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀವಿ. ನೋಡಿ, ಕುದಿ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಹಪ್ಪಳಕ್ಕೆ ಬೇಕಾಗಿರುವ ಖಾರನ ಹಾಕ್ಕೊತಾ ಇದ್ದೀವಿ. ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಹಾಕ್ಕೊತಾ ಇದ್ದೀವಿ. 1.5 ಬಿಂದಿಗೆ ನೀರು ಹಿಡಿಯುತ್ತೆ ಅಂತಂದರೆ ಒಂದು 15 ಲೀಟ್ರ್ ನೀರು ಹಿಡಿಯುತ್ತೆ ಇದು. ಇದಕ್ಕೆ ಒಂದು 5-6 ಸೌಟನ್ನು ಹಾಕ್ಕೊಂಡಿದ್ದೀವಿ. 1 ಲೀಟ್ರಷ್ಟು ಪೇಸ್ಟನ್ನು ಸೇರಿಸ್ಕೊಂಡಿದ್ದೀವಿ. ಚೆನ್ನಾಗಿ ಇದರ ರಸ ಎಲ್ಲ ಬಿಡೋವರೆಗೂ ನಾವು ಕುದಿಸ್ಕೊಬೇಕಾಗುತ್ತೆ. ಕುದಿ ಬಂದಿದ ತಕ್ಷಣವೇ ನಾವು ಹಿಟ್ಟು ಹಾಕ್ಬಿಟ್ಟು ತಿರುಗಬಾರ್ದು. ಚೆನ್ನಾಗಿ ಒಂದು 10 ನಿಮಿಷ ಕುದಿಯೋವರೆಗೂ ಚೆನ್ನಾಗಿ ಕುದಿಸ್ಕೊಬೇಕಾಗುತ್ತೆ. ಈ ಕುದಿಸ್ಕೊಳೋದ್ರಿಂದ ನಾವು ಇಲ್ಲಿ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ, ಚೆನ್ನಾಗಿ ಎಲ್ಲನ ರಸ ಎಲ್ಲ ಬಿಟ್ಕೊಳ್ಳುತ್ತೆ ಮತ್ತು ಚೆನ್ನಾಗೆಲ್ಲ ಹೊಂದ್ಕೊಳ್ಳುತ್ತೆ. ಈ ಸಮಯದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ರುಚಿ ನೋಡ್ಕೊಬೇಕಾಗುತ್ತೆ. ಉಪ್ಪು ಖಾರ ಏನಾದರೂ ಬೇಕಾ ಅಂತಂದ್ಬಿಟ್ಟು ನೋಡಿಕೊಂಡು ನಾವು ಆಮೇಲೆ ಹಾಕ್ಕೊಬೇಕಾಗುತ್ತೆ. ಈಗ ಒಂದು ಹಿಡಿ ಜೀರಿಗೆನ ಸೇರಿಸ್ಕೊತಾ ಇದ್ದೀವಿ. ನಾವು ಹಿಟ್ಟು ಹಾಕ್ತೀವಿ ಅನ್ನೋ ಸಂದರ್ಭದಲ್ಲಿ ಜೀರಿಗೆನ ಹಾಕ್ಕೊಬೇಕಾಗುತ್ತೆ. ಮುಂಚೆನೇ ಹಾಕೊಂಬಿಟ್ಟು ನಾವು ಕುದಿಸ್ಕೊಂಬಿಟ್ರೆ ಹಪ್ಪಳ ಎಲ್ಲ ಕಪ್ಪಾಗೋಗುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಮುಂಚೆಗೆ ನಾವು ಜೀರಿಗೆನ ಹಾಕ್ಕೊಬಾರ್ದು. ನೋಡಿ, ಜೀರಿಗೆ ಹಾಕಿದ ತಕ್ಷಣ ನಾವು ಕುದಿನ ಹಾಕ್ಬಿಟ್ಟು ತಿರುಗ್ತಾ ಇದ್ದೀವಿ. ಆ ಸಮಯದಲ್ಲಿ ಮಾತ್ರ ಜೀರಿಗೆನ ಹಾಕ್ಕೊಬೇಕಾಗುತ್ತೆ. ಇಲ್ಲಾಂತಂದರೆ ಚೆನ್ನಾಗಿ ಅದರೊಳಗಿರೋ ರಸ ಎಲ್ಲ ಬಿಟ್ಕೊಂಡಾದ್ಮೇಲೆ ಹಪ್ಪಳ ಎಲ್ಲ ಕಪ್ಪಾಗುತ್ತೆ. ನಾವು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀವಲ್ಲ, ಆ ಕರಿಬೇವಿನ ಸೊಪ್ಪನ್ನು ಸಹ ನಾವು
ಪೇಸ್ಟ್ ಮಾಡಿ ಹಾಕಲಿಲ್ಲ, ಹಾಗೆಯೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀವಿ. ಯಾಕೆಂದರೆ ನಾವು ಪೇಸ್ಟ್ ಮಾಡಿ ಹಾಕಿದ್ರೆ ಕರಿಬೇವಿನ ಸೊಪ್ಪಿನಲ್ಲಿ ಒಂದು ಸ್ವಲ್ಪ ಕಹಿ ಅಂಶ ಇರುತ್ತಲ್ವ, ಆ ಕಹಿ ಅಂಶ ಹಪ್ಳಕ್ಕೆಲ್ಲ ಸೇರಿಕೊಳ್ಳುತ್ತೆ. ಹಾಗಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ನಾವು ಹಾಕೋದ್ರಿಂದ ಎಲೆಗಳನ್ನ ಹಪ್ಳ ಕಪ್ಪಾಗೋದು ಇಲ್ಲ, ಹಾಗೆ ಅದರೊಳಗಿರೋ ಕಹಿ ಅಂಶನೂ ಹಪ್ಳಕ್ಕೆ ಸೇರಿಕೊಳ್ಳೋದಿಲ್ಲ. ನೀವು ಸಹ ಹಪ್ಳ ಮಾಡಬೇಕಾದ್ರೆ ಕರಿಬೇವಿನ ಸೊಪ್ಪನ್ನು ರುಬ್ಬಿಟ್ಟು ಪೇಸ್ಟ್ ಮಾಡಿ ಹಾಕ್ಕೊಬೇಡಿ, ಸಣ್ಣ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಳಿ. ನೋಡೋದಕ್ಕೂ ಗ್ರೀನ್ ಕಲರ್ ಚೆನ್ನಾಗಿರುತ್ತೆ. ಮಧ್ಯದಲ್ಲಿ ಕರಿಬೇವೆಲ್ಲ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಗ್ರೀನ್ ಆಗಿ. ಈಗೆಲ್ಲ ಚೆನ್ನಾಗಿ ತಿರ್ಕೊಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಸಣ್ಣ ಉರಿ ಇಟ್ಕೊಂಡು ನಾವು ತಿರ್ಕೊಬೇಕಾಗುತ್ತೆ. ನಾವು ಜಾಸ್ತಿ ತಿಂಡಿ ತಿನಿಸುಗಳನ್ನೆಲ್ಲ ಮಾಡಬೇಕಾದ್ರೆ ಆದಷ್ಟು ತಳ ದಪ್ಪ ಇರೋ ಪಾತ್ರೆಗಳನ್ನ ತಗೊಂಡ್ರೆ ತಳ ಎಲ್ಲ ಒತ್ತೋದಿಲ್ಲ. ತಳ ಒತ್ತಿದ್ರೆ ಅರ್ಧ ಐಟಮು ವೇಸ್ಟ್ ಆದಂಗೆ ಆಗುತ್ತೆ. ಸಣ್ಣ ಉರಿಲೇ ಬೇಯಿಸ್ಬಿಟ್ಟು ನೋಡಿ ಹೀಗೆ ಮೂಲೆಗೆ ಹಾಕ್ಕೊಂಡು ತಿರ್ಕೊಬೇಕಾಗುತ್ತೆ. ಸ್ಟವ್ ಮೇಲೆ ಇಟ್ಕೊಂಡು ತಿರುವಿದ್ರೆ ನೀಟಾಗಿ ತಿರುವುದಕ್ಕಾಗೋದಿಲ್ಲ. ಎಲ್ಲ ಹಿಟ್ಟನ್ನು ಬನ್ನಿ ಬರೋವರೆಗೂ ತಿರುವುದಕ್ಕಾಗೋದಿಲ್ಲ. ನೋಡಿ ಕಾವುಗೋಲ್ ಸಹಾಯದಿಂದ ಹಿಟ್ಟಿನ ಕೋಲಲ್ಲಿ ತಿರ್ಕೊತಾ ಇದ್ದೀವಿ. ಮುದ್ದೆ ರೆಡಿ ಆಗ್ತಾ ಇದೆ. ಹಪ್ಳ ಒತ್ತೋದಕ್ಕೆ ಈ ಮಿಷಿನ್ನ ರೆಡಿ ಮಾಡ್ಕೊತಾ ಇದ್ದೀವಿ. ಪೂರಿ ಎಲ್ಲ ಒತ್ತುತ್ತೀವಲ್ಲ, ಆ ಮಿಷಿನ್ನಲ್ಲಿ ಸುಲಭವಾಗಿ ಒತ್ತೋದ್ರಿಂದ ನಾವೇ ಮನೆಯಲ್ಲಿ ಎಷ್ಟೇ ಹಪ್ಳ ಇದ್ರೂ ಮಾಡ್ಕೊಬೋದು. ಬೇರೆಯವರ ಅವಶ್ಯಕತೆ, ಅಕ್ಕಪಕ್ಕದ ಮನೆಯವ್ರನ್ನ ಕರೆಯೋ ಅವಶ್ಯಕತೆ ಇರೋದಿಲ್ಲ. ನೋಡಿ ಹೀಗೆ ಮೇಲ್ಭಾಗಕ್ಕೆ ಮಾತ್ರ ಕವರ್ನ ಕಟ್ಕೊಬೇಕಾಗುತ್ತೆ. ಈಗ ಮುದ್ದೆ ರೆಡಿಯಾಗಿದೆ. ಒಂದು 3-4 ಸಲ ಚೆನ್ನಾಗಿ ಬೇಯಿಸಿ ತಿರುಗಬೇಕಾಗುತ್ತೆ. ನಾವು ರಾಗಿ ಮುದ್ದೆ ಎಲ್ಲ ಯಾವ ರೀತಿ ಬೇಯಿಸಿ ತಿರುತ್ತೀವೋ ಅದೇ ರೀತಿ ಇದನ್ನು ತಿರುಗಬೇಕಾಗುತ್ತೆ. ಒಂದು ಸ್ವಲ್ಪ ಅಂಟು ಬರುತ್ತಲ್ಲ, ಆ ಥರ ಎಲ್ಲ ತಿರುವಿದ್ರೆ ಹಪ್ಳ ಎಲ್ಲ ಒಡ್ಕೊಂಡಾಗುತ್ತೆ. ಹಾಗಾಗಿ ಹದ ಬರೋವರೆಗೂ ಚೆನ್ನಾಗಿ ತಿರ್ಕೊಬೇಕಾಗುತ್ತೆ. ನೋಡಿ ಜಾಸ್ತಿ ಮುದ್ದೆ ಮಾಡೋದ್ರಿಂದ ಒಂದು ಮಣೆ ಮೇಲೆ ಏನು ಮಾಡ್ಕೊತಾ ಇಲ್ಲ ನಾನು, ಸೆಲ್ಫ್ ಕಲ್ಲಿರುತ್ತಲ್ಲ ಅದ್ರ ಮೇಲೇ ತಿರ್ಕೊತಾ ಇದ್ದೀನಿ. ಈಗ ಮಾಡೋದ್ರಿಂದ ಬೇಗ ಕೆಲಸ ಆಗುತ್ತೆ. ನಾವೆಲ್ಲ ಸೆಲ್ಫ್ ಎಲ್ಲ ಚೆನ್ನಾಗಿ ತೊಳೆದಿರ್ತೀವಲ್ಲ, ಆ ಕಲ್ಲಿನ ಮೇಲೆ ಮಾಡೋದ್ರಿಂದ ಈಸಿಯಾಗಿ ನಾವು ಮುದ್ದೆಗಳನ್ನ ಕಟ್ಕೊಬೋದು. ಬೇಕು ಅಂದರೆ ಗುಂಡಾಗಿ ರಾಗಿ ಮುದ್ದೆ ಕಟ್ತೀವಲ್ಲ ಆ ರೀತಿ ಬೇಕಾದ್ರೂ ಕಟ್ಕೊಬೋದು. ಆದರೆ ಮತ್ತೆ ಇದನ್ನೆಲ್ಲ ಹೊಸಿಬೇಕಲ್ಲ, ಹಾಗಾಗಿ ಉದ್ದುದ್ದಕ್ಕೆ ನಾವು ಮಾಡ್ಕೊತಾ ಇದ್ದೀವಿ. ನೋಡಿ ಆ ತಪ್ಪಲೆ ತುಂಬ ಆಗಿ ಇನ್ನೂ ಒಂದು 4-5 ಮುದ್ದೆಗಳೆಲ್ಲ ಮಿಕ್ಕಿದ್ದಾವೆ. ಅಷ್ಟು ತುಂಬ ನಾವು ತಿರುವಿದ್ದು. ನೋಡಿ ಈ ರೀತಿ ದಪ್ಪನಾಗಿ ಪಾತ್ರೆಗಳೆಲ್ಲ ನಾವು ಮುದ್ದೆ ಮಾಡ್ತಾಯಿದ್ರೆ ಒಂದೇ ಸಮಾನಾಗಿ ಚೆನ್ನಾಗಿ ನಾದ್ಕೊಬೇಕಾಗುತ್ತೆ. ಚೆನ್ನಾಗಿ ತಿರುವುದ್ರಿಂದ ಮುದ್ದೆ ಒಂದೇ ಸಮನಾಗಿ ಬರುತ್ತೆ. ಇಲ್ಲಾಂತಂದರೆ ನಾವು ಮೇಲೆ ಕೋಲಾಡಿಸ್ಬಿಟ್ಟು ತಿರುತ್ತಾ ಇದ್ದರೆ ಅದೆಲ್ಲನ ಹಾಗೇ ಮೇಲೆ ಮಾತ್ರ ಆಗಿರುತ್ತೆ, ಕೆಳಗಡೆ ಎಲ್ಲ ಹಿಟ್ಟೆಲ್ಲ ಹಾಗೇ ಇರುತ್ತೆ. ಹಾಗಾಗಿ ಚೆನ್ನಾಗಿ ಕೈ ಆಡಿಸ್ಕೊಂಡು ತಿರುಗಬೇಕಾಗುತ್ತೆ. ನೋಡಿ ಈಗ ಒಂದು ಮುದ್ದೆ ತೊಗೊಂಡಿದ್ದೀವಿ. ಮುದ್ದೆ ತೊಗೊಂಡು ಇನ್ನೊಂದು ಸಲ ಒಸ್ಕೊತಾ ಇದ್ದೀವಿ. ಉಂಡೆಗಳು ಮಾಡಬೇಕಲ್ವ, ಹಾಗಾಗಿ ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಕಾಣಿಸ್ತಾ ಇರ್ಬೋದು. ಹಿಟ್ಟೆಲ್ಲ ಎಷ್ಟು ಸ್ಮೂತಾಗಿ ಬಂದಿದೆ ಅಂತಂದ್ಬಿಟ್ಟು ಈ ಹದದಲ್ಲಿ ನಾವು ಮಾಡ್ಕೊಬೇಕಾಗುತ್ತೆ. ಈ ರೀತಿ ಒಂದು ನಮಗೆ ಎಷ್ಟು ಅಗಲ ಬೇಕೋ ಮುದ್ದೆ ಅಷ್ಟು ಅಗಲವಾಗಿ ನಾವು ಉಂಡೆನ ಕಟ್ಕೊಬೇಕಾಗುತ್ತೆ. ನಾವು ಒಂದು ನಿಂಬೆಹಣ್ಣಿನ ಗಾತ್ರ, ಸಣ್ಣ ನಿಂಬೆಹಣ್ಣು ಇರುತ್ತಲ್ಲ ಆ ನಿಂಬೆಹಣ್ಣಿನ ಗಾತ್ರದ ಉಂಡೆಗಳನ್ನ ಮಾಡಿಬಿಟ್ಟು ನೋಡಿ ಕವರ್ ಹಾಕ್ಬಿಟ್ಟು, ಕೆಳಗಡೆ ಒಂದು ಕವರ್ ಹಾಕ್ಬಿಟ್ಟು ನಾವು ಒತ್ತುತ್ತಾ ಇದ್ದೀವಿ ಹಪ್ಳನ. ತುಂಬ ಈಸಿಯಾಗಿ ಒತ್ಬೋದು, ಮತ್ತು ಅರಿಯೋ ಅವಶ್ಯಕತೆ ಇಲ್ಲ. ಒಂದು ಸಲ ಒತ್ತಿದ್ರೆ ಸಾಕಾಗುತ್ತೆ. ಮೇಲ್ಗಡೆ ಕವರ್ ಕಟ್ಟಿರೋದ್ರಿಂದ ಚೆನ್ನಾಗಿ ಬಿಟ್ಕೊಳ್ಳುತ್ತೆ, ಅದಕ್ಕೆಲ್ಲ ಅಂಟ್ಕೊಳೋದಿಲ್ಲ. ಒಂದು ಸ್ವಲ್ಪ ಎಣ್ಣೆ ಸವರ್ಕೊಂಡು ಕವರ್ಗೆ ಒಂದು 10-15 ಹಪ್ಳ ಆದಮೇಲೆ ಒಂದು ಸಲ ಎಣ್ಣೆ ಸವರ್ಕೊಂಡು ನಾವು ಒತ್ಕೊಬೇಕಾಗುತ್ತೆ. ನೋಡಿ ಈ ರೀತಿ ಒಂದು ಸಣ್ಣ ಮಕ್ಕಳಿದ್ರೂ ನಾವು ಹಪ್ಳನ ಮಾಡ್ಕೊಂಬಿಡ್ಬೋದು, ಅಕ್ಕಿ ಹಪ್ಳನ. ನೋಡಿ ಹೀಗೆ ಕವರಲ್ಲೆಲ್ಲನ ಒತ್ತಿ ಮಡಗಿದ್ದಾದಮೇಲೆ ಒಂದು ಸೀರೆ ಮೇಲೆ ಒಣಗಾಕಬೇಕಾಗುತ್ತೆ. ಬಿಡಿಯಾಗಿ ಒಣಗಾಕಬೇಕು. ತುಂಬ ಹತ್ರದಲ್ಲಿ ಅಂಟ್ಕೊಳಾಗಿ ಒಣಗಾಕ್ಬಿಟ್ರೆ ಇವೆಲ್ಲ ಕಚ್ಕೊಳ್ಳುತ್ತೆ. ಅಕ್ಕಿ ಹಪ್ಪಳ ತೆಳುವಾಗಿರೋದ್ರಿಂದ ಕಚ್ಕೊಳ್ಳುತ್ತೆ. ಅದೇ ರೀತಿ ನಾವು ಕಾಳಿನ ಹಪ್ಪಳನೆಲ್ಲದನ್ನು ಒಂದ್ರ ಮೇಲೆ ಒಂದು ಹಾಕ್ತಿರ್ತೀವಿ, ಮೆಟ್ಕೊಳಾಗೆ ಹಪ್ಳಗಳು ಮೆಟ್ಕೊಳಂಗೆ ಹಾಕ್ತಿರ್ತೀವಿ. ಅವೇನು ಕಚ್ಕೊಳೋದಿಲ್ಲ. ಹಿಟ್ಟು ಹಾಕ್ಬಿಟ್ಟೆಲ್ಲ ಅರ್ದಿರ್ತೀವಲ್ಲ, ಗಟ್ಟಿ ಇರುತ್ತೆ ಹಿಟ್ಟು ಬೇರೆ. ನೋಡಿ ಹೀಗೆ ಒಂದು ನೈಟು ನಾವು ಒಳಗಡೆನೆ ಒಣಗಿಸಿದ್ದು, ಇನ್ನೊಂದು ದಿವಸ ಆದಮೇಲೆ ಬಿಸಿಲಿಗೆ ಹಾಕ್ಬಿಟ್ಟು ಒಂದು ಅರ್ಧ ದಿವಸ ಬಿಸಿಲಲ್ಲಿ ಒಣಗಿಸ್ಕೊಂಡ್ರೆ ವರ್ಷಗಟ್ಲೆ ನಾವು ಹಪ್ಳನ ಇಟ್ಕೊಬೋದು. 1 ವರ್ಷ 2 ವರ್ಷ ಆದ್ರೂ ಅವೇನು ಕೆಡೋದಿಲ್ಲ, ಹಾಳಾಗೋದಿಲ್ಲ. ನೋಡಿ ಹೀಗೆ ಒಂದು ಚಾಪೆ ಹಾಕ್ಬಿಟ್ಟು, ದೊಡ್ಡ ಚಾಪೆ ಹಾಕ್ಬಿಟ್ಟು ಆರಾಕ್ತಾಯಿದ್ದೀವಿ. ಒಂದು ಅರ್ಧ ದಿವಸ ಒಣಗಿದ್ರೆ ಸಾಕಾಗುತ್ತೆ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಹಪ್ಳ. 1000 ಹಪ್ಳ ಇರ್ಬೋದೇನೋ, 10 kg ಹಿಟ್ಟಲ್ಲಿ ಮಾಡಿರೋದು. ನೋಡಿ ಒಂದು ಹಪ್ಳನೂ ಒಡೆದಿಲ್ಲ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿ ಬಂದಿದೆ. ಹಾಗಾಗಿ ಮುದ್ದೆ ಚೆನ್ನಾಗಿ ನಾವು ತಿರುವಿ ಕಟ್ಟೋದ್ರಿಂದ ನಾವು ಅದನ್ನು ಮಾಡ್ಕೊಬೋದು. ಮುದ್ದೆ ಎಲ್ಲ ಚೆನ್ನಾಗಿ ನಾವು ತಿರ್ಕೊಬೇಕಾಗುತ್ತೆ, ಇಲ್ಲಾಂತಂದರೆ ಒಡೆಯೋ ಚಾನ್ಸು ಜಾಸ್ತಿ ಇರುತ್ತೆ. ಈ ಅಕ್ಕಿ ಹಪ್ಪಳನ ಮನೆಯವರೇ ಮಾಡ್ಕೊಬೋದು, ಬೇರೆಯವ್ರನ್ನ ಕರೆದ್ಬಿಟ್ಟು ಮಾಡೋ ಅವಶ್ಯಕತೆ ಇರೋದಿಲ್ಲ. ಅಷ್ಟು ಚೆನ್ನಾಗಿ ಬರ್ತವೆ. ಎಷ್ಟು ಸೇರಿನ ಅಕ್ಕಿ ಹಪ್ಪಳ ಇಟ್ಟರೂ ಪರವಾಗಿಲ್ಲ, ನಾವು ಮನೆಯವರೇ ಮಾಡ್ಕೊಬೋದು. ಅಷ್ಟು ಈಸಿಯಾಗಿ
ಹಪ್ಳಗಳ್ನ ಮಾಡಿ ಇಟ್ಕೊಂಡ್ರೆ ವರ್ಷಗಟ್ಟಲೆ ಆರಾಮಾಗಿ ತಿನ್ಬೋದು. ನೋಡಿ ಕರ್ದು ತೋರಿಸ್ತಾ ಇದ್ದೀವಿ. ಒಂದು ಹಪ್ಳ ಕರ್ದಿದ್ದೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಷ್ಟು ಅಗಲ ಬಂದಿದೆ ಅಂತ ಅಂದ್ಬಿಟ್ಟು ನೋಡೋದಕ್ಕೆ ಸ್ವಲ್ಪನೇ ಇದ್ರೂ ಆ ಹಪ್ಳಗಳು ಇಷ್ಟು ಅಗಲ ಬಂದಿದೆ ನೋಡಿ ಫ್ರೆಂಡ್ಸ್. 2 ಅಂಗೈ ತುಂಬನೂ ಆಗುತ್ತೆ ಅಷ್ಟು ಹಪ್ಳ ಬಂದಿದೆ, ಚೆನ್ನಾಗಿ ಬಂದಿದೆ. ಡಬ್ಬಲ್ಗಿಂತ ಜಾಸ್ತಿನೇ ಆಗುತ್ತೆ. ನಾವು ಯಾವುದೇ ರೀತಿ ಸೋಡಾ ಆಗಲಿ ಮತ್ತು ಬೇರೆ ಏನೂ ಹಾಕಿಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ. ಸಬ್ಬಕ್ಕಿ ಮಾತ್ರ ಹಾಕ್ಬಿಟ್ಟು ಮಾಡಿರೋದು. ನೋಡಿ ಕರ್ದು ತೋರಿಸ್ತಾ ಇದ್ದೀವಿ. ಸುಲಭವಾಗಿ ಮಾಡ್ಕೊಬೋದು ಫ್ರೆಂಡ್ಸ್, ಮನೇಲಿ ಟ್ರೈ ಮಾಡಬೇಕಷ್ಟೇ. ನಾವು ಆದಷ್ಟು ಮನೆಯಲ್ಲೇ ಮಾಡಿದ ತಿಂಡಿಗಳನ್ನ ಉಪಯೋಗ ಮಾಡೋದ್ರಿಂದ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಆದಷ್ಟು ನಾವು ಈ ರೀತಿ ಸಣ್ಣ ಪುಟ್ಟ ತಿಂಡಿಗಳನ್ನ ಮನೆಯಲ್ಲೇ ಮಾಡೋದ್ರಿಂದ ಆರೋಗ್ಯನೂ ಚೆನ್ನಾಗಿರುತ್ತೆ. ಮಕ್ಕಳು ಬೇಕಂದಾಗೆಲ್ಲ ನಾವು ಕರೆದ್ಬಿಟ್ಟು ಕೊಡ್ಬೋದು. ಅಂಗಡೀಲಿ ಮಾಡಿರೋದು ಬೇರೆ ಬೇರೆ ಥರ ಟೇಸ್ಟ್ ಇದ್ರೂ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಅಂದ್ಕೊತೀವಿ. ವರ್ಷಗಟ್ಟಲೆ ಇಡ್ಬೋದು. ನೋಡಿದ್ರಲ್ಲ ಎಷ್ಟು ಸ್ಮೂತಾಗಿದೆ ಹಪ್ಳ ಅಂತಂದ್ಬಿಟ್ಟು. ನೀವು ನೋಡ್ತಾ ಇದ್ರೇ ಕಾಣಿಸ್ತಾ ಇದೆ, ಅಷ್ಟು ಚೆನ್ನಾಗಿ ಅಷ್ಟು ಸ್ಮೂತಾಗಿ ಬಂದಿದೆ ಹಪ್ಳಗಳು. ಬಾಯಲ್ಲಿ ಇಟ್ಟಿದ ತಕ್ಷಣವೇ ಕರ್ಗೋಗೋ ರೀತಿಯಲ್ಲಿ ಬಂದಿದ್ದಾವೆ ನೋಡಿ. ಡಬ್ಬಲ್ಗಿಂತ ಜಾಸ್ತಿನೇ ಆಗಿದೆ ಹಪ್ಳಗಳು. ನೋಡ್ತಾ ಇರ್ಬೋದು ಇಷ್ಟು ಚೆನ್ನಾಗಾಗಿದೆ. ಯಾವುದೇ ರೀತಿ ನಾವು ಸೋಡಾನಾಗಲಿ ಏನೂ ಯೂಸ್ ಮಾಡಿಲ್ಲ. ಮತ್ತು ನಾವು ಮಾಡಾದ್ಮೇಲೆ ಅಕ್ಕಪಕ್ಕದ ಮನೆಯವ್ರಿಗೆ ಮತ್ತು ನೆಂಟರುಗಳಿಗೆಲ್ಲ ಕೊಡ್ತೀವಿ. ಇದು ನಾವೇ ಕೊಂಡ್ಕೊಂಬಂದು ತಿಂದರೆ ನಾವೇನು ಕೊಡೋದಕ್ಕಾಗೋದಿಲ್ಲ, ಮತ್ತು ನಾವೇನು ಕಲಿಯೋದಕ್ಕೂ ಆಗೋದಿಲ್ಲ. ಎಲ್ಲ ಕೊಂಡ್ಕೊಂಬಂದು ತಿಂದರೆ ನಾವೇನು ಕಲಿಯೋದಕ್ಕೂ ಆಗೋದಿಲ್ಲ. ಹಿಂದಿನ ಕಾಲದಲ್ಲೆಲ್ಲ ಯಾವ ಅಡುಗೆಗಳು ಯಾವ ತಿಂಡಿಗಳ್ನೆಲ್ಲ ಮಾಡ್ತಿದ್ರೋ ಅದೇ ಅಡುಗೆಗಳ್ನ ನಾವು ಮನೇಲಿ ಮಾಡೋದ್ರಿಂದ ಆರೋಗ್ಯನೂ ತುಂಬ ಚೆನ್ನಾಗಿ ಇಟ್ಕೊಬೋದು ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಇಷ್ಟ ಆಗಿದ್ದರೆ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ. ನಿಮಗೆ ಗೊತ್ತಿರೋರಿಗೆ, ನಿಮ್ಮ ಹಿತೈಷಿಗಳಿಗೆ ಹಪ್ಳ ಇಡಬೇಕು ಅಂತ ಹೇಳ್ತಾರಲ್ಲ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೀವಿನ್ನು ಕಲಾ ಟಿವಿ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟಿಂದಲೇ ನಾನು ಇಷ್ಟೆಲ್ಲ ಮಾಡೋಕ್ಕಾಗಿರೋದು. ಕೊನೆವರೆಗೂ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಮತ್ತೊಮ್ಮೆ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್.